ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ನಾನು ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಮತ್ತು ಅದರ ಉಪಯೋಗಗಳೇನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ತಡ ಮಾಡೋದಕ್ಕೆ ಬನ್ನಿ ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡೋದು ನೋಡಿ. ಸ್ನೇಹಿತರೆ, ಕ್ಯಾಪ್ಸಿಕಮ್ ಮಸಾಲಾಗೆ ಬೇಕಾಗಿರೋ ಐಟಮ್ಗಳು ಮೊದಲಿಗೆ ನೋಡ್ಬೋದು. ಸಣ್ಣದಾಗಿ ಹಚ್ಚಿರೋ ಕ್ಯಾಪ್ಸಿಕಮ್, ನಿಂಬೆಹಣ್ಣು, ಚಾಟ್ ಮಸಾಲ, ಜೀರಾ ಮತ್ತು ಪೆಪ್ಪರ್ ಪೌಡರ್ ಎರಡು ಮಿಕ್ಸ್ ಇರೋದು, ಪುಡಿ ಉಪ್ಪು, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮಸಾಲೆ ಕಡಲೆ ಬೀಜ, ಸಣ್ಣದಾಗಿ ಹಚ್ಚಿರೋ ಟೊಮೆಟೊ, ಮೊಸರು ಮತ್ತು ಖಾರ ಬೂಂದಿ, ಲೈಲಾನ್ ಸೇವು. ಇಷ್ಟು ಐಟಮು ಕ್ಯಾಪ್ಸಿಕಮ್ ಮಸಾಲಾಗೆ ಬೇಕಾಗುತ್ತೆ. ಬನ್ನಿ ಈಗ ಒಂದು ಮಸಾಲೆ ರೆಡಿ ಮಾಡಬೇಕು. ಅದು ಯಾವ ಥರ ಅಂತ ನೋಡೋಣ. ಒಂದು ಮಸಾಲೆ ರೆಡಿ ಸಣ್ಣದಾಗೆ ಹಚ್ಚಿಕೊಂಡಿದ್ದೀವಿ. ಇದು ಒಂದು ಪ್ಲೇಟಿಗೆ ಆಗೋಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಅಲ್ಲಿ ಕಿತ್ಲೆ ಹಣ್ಣಲ್ಲಿ ಏನು ವಿಟಮಿನ್ ಸಿ ಇರುತ್ತೋ ಅದಕ್ಕಿಂತ ಹೆಚ್ಚು ವಿಟಮಿನ್ ಸಿ ಈ ಕ್ಯಾಪ್ಸಿಕಮ್ ಅಲ್ಲಿ ಇರುತ್ತೆ. ಹಾಗಾಗಿ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಹಾಗೆ ಟೊಮೆಟೊ, ಅದಾದ್ಮೇಲೆ ಮಸಾಲೆ ಕಡಲೆ ಬೀಜ, ಮತ್ತೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ತುರ್ದಿ ಹಚ್ಚಿಟ್ಟಿರೋದು, ಮತ್ತೆ ಇದಕ್ಕೆ ನಿಂಬೆ ರಸ. ನೋಡಿ, ನಿಂಬೆಹಣ್ಣು ಅಷ್ಟೇ ವಿಟಮಿನ್ ಸಿ ಇರುತ್ತೆ. ಇದನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಮತ್ತೆ ಸ್ವಲ್ಪ ಚಾಟ್ ಮಸಾಲ, ಒಂದು ಚಿಟಕಿಯಷ್ಟು, ಒಂದೆರಡು ಚಿಟಕಿಯಷ್ಟು ಜೀರಾ ಮತ್ತೆ ಪೆಪ್ಪರ್ ಪೌಡ್ರು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಪಿಂಕ್ ಸಾಲ್ಟ್. ಹಾಗೆ ಸ್ವೀಟ್ ಚಟ್ನಿ ಒಂದು ಸ್ಪೂನ್ ಹಾಕ್ತೀನಿ, ಮತ್ತೆ ಖಾರ ಚಟ್ನಿ ಇದನ್ನ 2 ಸ್ಪೂನ್ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಈಗ ಇದನ್ನ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಈ ತರ ಮಿಕ್ಸ್ ಆಗ್ಬೇಕು. ನೋಡಿ, ಮಿಕ್ಸ್ ಆಗಿದೆ. ನೋಡಿ ಸ್ನೇಹಿತರೆ, ನಾವೇನು ಮಿಕ್ಸ್ ಮಾಡಿದೀವೋ ಅದನ್ನ ಮಸಾಲೆ ಸುತ್ತ ಹಾಕೋಣ ಪ್ಲೇಟ್ಗೆ. ನೋಡಿ, ಈ ತರ ಹಾಕೋಣ. ನೋಡಿ ಸ್ನೇಹಿತರೆ, ಈ ತರ ಹಾಕಿದ್ವಿ. ಇದಕ್ಕೆ ಮೊಸರು ಹಾಕ್ಬೇಕು. ಮೊಸರಿಗೂ ಸ್ವಲ್ಪ ಉಪ್ಪು ಹಾಕಿ ರೆಡಿ ಮಾಡಿಕೊಂಡಿರ್ತೀವಿ. ನೋಡಿ ಸ್ನೇಹಿತರೆ, ಕ್ಯಾಪ್ಸಿಕಮ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕ್ಯಾನ್ಸರ್ ಅನ್ನು ಉಂಟು ಮಾಡುವ ಜೀವಕೋಶಗಳ ಬೆಳವಣಿಗೆಯನ್ನು ಕೇವಲ ಅಡುಗೆಗೆ ರುಚಿ ಹೆಚ್ಚಿಸುವುದಲ್ಲದೆ ಅದ್ಭುತವಾದ ಆಯುರ್ವೇದ ಮತ್ತು ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ. ಇದರಲ್ಲಿರುವ ಪ್ರಮುಖ ರಾಸಾಯನಿಕ ಕ್ಯಾಪ್ಸಿಸಿನ್ ದೇಹದ ಆರೋಗ್ಯಕ್ಕೆ ಬಹಳ ಸಹಕಾರಿ. ಉಪ್ಪು ಮೇಲೆ ಹಾಕೋಣ ಅಷ್ಟೇ. ಮತ್ತೆ ಪೆಪ್ಪರ್ ಪೌಡ್ರು, ಮತ್ತೆ ಚಾಟ್ ಮಸಾಲ, ಖಾರ ಬೂಂದಿ, ಹಾಗೆ ನಾವು ಮಸಾಲೆ ಮಡಗಿದ್ವಲ್ಲ, ಆ ಮಸಾಲೆ ಮತ್ತೆ ಸ್ವಲ್ಪ ಇರುತ್ತೆ, ಅದು ಹಾಕೋಣ. ಮತ್ತೆ ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತೆ ಲೈಲಾನ್ ಸೇವ್ ಇಷ್ಟು ಹಾಕಿದರೆ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗಿದೆ.
ಅತಿಯಾದ ಕ್ಯಾಪ್ಸಿಕಮ್ ಸೇವನೆ ಕೆಲವರಿಗೆ ಹೊಟ್ಟೆ ಉರಿ ಮತ್ತೆ ಅಲರ್ಜಿಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ಯಾರ್ಯಾರಿಗೆ ಈ ಸಮಸ್ಯೆ ಇರುತ್ತೋ ಅವರು ಕ್ಯಾಪ್ಸಿಕಮ್ ಅನ್ನ ಕಡಿಮೆ ಉಪಯೋಗಿಸೋದು ಒಳ್ಳೆಯದು. ಅದಕ್ಕೆ ಹೇಳಿದರೆ ಹಿಂದೆ ಅತಿ ಆದರೆ ಅಮೃತವು ಕೂಡ ವಿಷವಾಗುತ್ತದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.